ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ನಮ್ಮ ಒಂದು ಪ್ರತಿಯೊಂದು ವಿಡಿಯೋವನ್ನು ತಾವು ನೋಡಿ ತುಂಬಾ ಪ್ರಶಂಸೆಯಿಂದ ಲೈಕ್ ಮಾಡ್ತಾಯಿದ್ದೀರಿ, ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀರಿ, ತುಂಬಾ ಪ್ರೋತ್ಸಾಹವನ್ನು ಸಹಿತ ಕೊಡ್ತಾಯಿದ್ದೀರಿ. ತುಂಬಾ ಒಂದು ಸಂತೋಷ ಆಗ್ತಾಯಿದೆ. ವಿಶೇಷವಾಗಿ ಇವತ್ತಿನ ದಿನ ನಾವು ನನ್ನ ವೀಕ್ಷಕ ಬಂಧುಗಳಿಗೆ ಮೇ ತಿಂಗಳ ಮಾಸಿಕ ಭವಿಷ್ಯವನ್ನು ತಿಳಿಸ್ತಾ ಇದ್ದೀನಿ. ಪ್ರಥಮವಾಗಿ ಮೇಷರಾಶಿ. ಮೇಷರಾಶಿಯವ್ರಿಗೆ ಈ ಒಂದು ಮೇ ತಿಂಗಳಲ್ಲಿ ಸ್ವಲ್ಪ ಹಿಮ್ಮುಖವಾಗಿ ಗುರುವಿನ ಪ್ರಭಾವ ಇರೋದರಿಂದ ಸಂಪತ್ತು ಮತ್ತು ವ್ಯವಹಾರದಲ್ಲಿ ತುಂಬ ವಿಳಂಬ ಆಗ್ತಾ ಹೋಗ್ತಾ ಇರುತ್ತೆ. ಮನೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡುವಂಥದ್ದಾಗಿರುತ್ತೆ. ಮತ್ತು ಯಾರಿಗಾದರೂ ಹಣವನ್ನು ಕೊಡಬೇಕು ಅಂದರೆ ತುಂಬಾ ಯೋಚನೆ ಮಾಡಿ ಹಣವನ್ನು ಕೊಡೋದು ತುಂಬಾ ಉತ್ತಮ. ಸಾಲವನ್ನು ಮರುಪಾವತಿಸುವಂತಹ ಕೆಲವೊಂದು ಸಂದರ್ಭಗಳು ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಮೇಷರಾಶಿಯವರಿಗೆ. ಮತ್ತು ವಿಶೇಷವಾಗಿ ಈ ಒಂದು ಮೇ ತಿಂಗಳಲ್ಲಿ ಅವ್ರಿಗೆ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ. ವ್ಯಯದಲ್ಲಿ ಗುರು ಇರೋದ್ರಿಂದ ವ್ಯಯ ಜಾಸ್ತಿ ಆಗ್ತಾ ಇರುತ್ತೆ. ಅದರ ಮೇಲೆ ಸ್ವಲ್ಪ ಹಿಡಿತವನ್ನು ತಾವು ಸಾಧಿಸಬೇಕಾಗತ್ತೆ. ಶಿಕ್ಷಕ ವರ್ಗದವ್ರಿಗೆ ಉತ್ತಮವಾದಂಥ ಲಾಭ ಆಗ್ತಾಯಿದೆ. ವೈದ್ಯಕೀಯ ಜೀವನವನ್ನು ಮಾಡ್ತಿರೋರಿಗೆ, ಶೈಕ್ಷಣಿಕ ಜೀವನವನ್ನು ಮಾಡ್ತಿರೋರಿಗೆ ತುಂಬ ಉತ್ತಮವಾದಂಥ ಲಾಭ. ಸ್ವಕ್ಷೇತ್ರದಲ್ಲಿ ಯಾರು ತುಂಬಾ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ಅವರ ಒಂದು ಗ್ರಹಚಾರ ಫಲದಲ್ಲಿ ಉತ್ತಮವಾದಂಥ ಲಾಭಗಳು ಸಹಿತ ಅವರು ಕಟ್ಟಿಕೊಳ್ತಾರೆ. ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿನ ಲಾಭ ಮತ್ತು ಷೇರು ಮಾರುಕಟ್ಟೆಯಲ್ಲಿ ಸ್ವಲ್ಪ ಇಳಿಕೆಗಳಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ರಾಜಕೀಯ ಜೀವನದಲ್ಲಿ ಮುನ್ನಡೆ. ಹಾಗೆಯೇ ಅವರು ಈ ಒಂದು ಮಾಸದಲ್ಲಿ 6 ಅನ್ನುವಂಥ ಸಂಖ್ಯೆಯನ್ನು ತಾವು ಅದೃಷ್ಟವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಶ್ವೇತ ಬಣ್ಣವನ್ನು ತಮಗೆ ಅದೃಷ್ಟವಾಗಿ ಬರ್ತಾ ಇದೆ. ವಿಶೇಷವಾಗಿ ತಮ್ಮ ಅದೃಷ್ಟ ಸಂಖ್ಯೆ 6 ಆಗಿರುತ್ತೆ. ಶ್ವೇತ ಬಣ್ಣ ತುಂಬಾ ಉತ್ತಮವಾಗಿ ಬರ್ತಾ ಇದೆ. ಮತ್ತು ಹನುಮನ ಒಂದು ಆರಾಧನೆಯನ್ನು ತಾವು ಈ ಒಂದು ಮಾಸ ಮಾಡೋದ್ರಿಂದ ಉತ್ತಮವಾದಂಥ ಲಾಭ ಮೇಷರಾಶಿಯವರಿಗೆ ಸಿಗುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡುವುದಾಗುತ್ತೆ. ಇದಾಗಿತ್ತು ಮೇ ತಿಂಗಳ ಮೇಷರಾಶಿಯ ಮಾಸ ಭವಿಷ್ಯ.